ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ಫೀಸು, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದರಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್ ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ಫೀಸು, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದರಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್ ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ಫೀಸು, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದರಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್ ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ಫೀಸು, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದರಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್
ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ರೀ ಫೀಸ್, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್ ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ರೀ ಫೀಸು, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್ ನೋಡಿ ಯಾವ ರೀತಿ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೊರೆ ಆಗುತ್ತೆ. ಇವರು ನಡೆಸ್ತಾ ಇರೋದು ಕಾಲೇಜಾ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಬಿಕಾಂ 6,151 ರೂಪಾಯಿ ಇದ್ದ ಫೀಸ್ 20,489 ರೂಪಾಯಿ ಕಟ್ಟಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ. BA ಡಿಗ್ರಿಗೆ ಇದ್ದ ಫೀಸ್ 4,040 ರೂಪಾಯಿ, ಇಲ್ಲಿ 13,502 ರೂಪಾಯಿ ಕೊಡಬೇಕಾಗುತ್ತೆ. BCA 8,000 ರೂಪಾಯಿ ರೀ ಫೀಸು, 31,721 ರೂಪಾಯಿ ಕೊಡಬೇಕು ಈ ಕಾಲೇಜಲ್ಲಿ. ಎಷ್ಟು ಜಾಸ್ತಿ ಆಯ್ತು? 21,000 ಜಾಸ್ತಿ ಆಗುತ್ತೆ. 21ರಿಂದ 25,000. BBA 6,000 ರೂಪಾಯಿ ಇರೋ ಫೀಸು 25,369 ರೂಪಾಯಿ ಕೊಡಬೇಕು. ಈ ರೀತಿ ಅಜಗಜಾಂತರ ವ್ಯತ್ಯಾಸ ಇರುವಂತಹ ಫೀಸ್ಗಳನ್ನ ಇವರು ಕಟ್ಟಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಆಕ್ರೋಶಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರವನ್ನ ನಾವು ಆಗದಕ್ಕೆ ಬಿಡಲ್ಲ ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನಾಗಬಹುದು ನೋಡ್. ನೆಕ್ಸ್ಟ್